ಕೂತ್ಕೊಳ್ಳಿ. ಮಾದಪ್ಪಣ್ಣ, ಎಲ್ರಿಗೂ ಅವ್ರವ್ರ ವೈಯಕ್ತಿಕ ಜೀವನದಲ್ಲಿ ಏನೇ ನಿರ್ಧಾರ ತಗೊಳ್ಬೇಕೋ ಅದನ್ನು ತಗೊಳ್ಳೋ ಹಕ್ಕು ಇದ್ದೇ ಇರುತ್ತೆ. ಆದರೆ ನಿಮ್ಮ ಸ್ನೇಹಿತನಾಗಿ ನಾನು ನಿಮ್ಗೊಂದು ಮಾತು ಹೇಳಲ್ಲ. ಖಂಡಿತವಾಗಿಯೂ ಹೇಳಿ ಸರ್. ಯಾರು ಈ ಥರ ನಿರ್ಧಾರ ತಗೊಳ್ಳೋದಕ್ಕೆ ಯೋಚನೆ ಕೂಡ ಮಾಡಲ್ಲ, ಅಂಥದ್ರಲ್ಲಿ ನೀವು ತಗೊಂಡಿದ್ದೀರ. ಆದರೆ ಏನೇ ಆಗಲಿ, ಆತ ನಿಮ್ಮ ಮಗ, ತಪ್ಪುಗಳನ್ನು ತಿದ್ಕೊಳ್ಳೋದಕ್ಕೆ ನಾವೇ ಒಂದು ಅವಕಾಶ ಕೊಡ್ತೀವಿ. ಅಂಥದ್ರಲ್ಲಿ ನೀವು ನಿಮ್ಮ ಮಗನಿಗೆ ಯಾಕೆ ಇನ್ನೊಂದು ಅವಕಾಶ ಕೊಡಬಾರ್ದು? ಅವರಿಗೆ ತಪ್ಪನ್ನು ತಿದ್ಕೊಳ್ಳೋದಕ್ಕೆ ಆ ಭಗವಂತನೇ ಅವಕಾಶನ ತುಂಬ ಸಲ ಕೊಟ್ಟಿದ್ದ ಸರ್. ಬೀದಿ ನಾಯಿಯಾಗಿ ಅಲ್ಕೊಂಡು ತಿರುಗಾಡ್ತಿದ್ದ ಆ ಹೊತ್ತಲ್ಲಿ ನನ್ನ ಸೊಸೆ ಮಹಾಲಕ್ಷ್ಮಿಯಾಗಿ ಬಂದಳು. ಜವಾಬ್ದಾರಿನೇ ಇಲ್ಲದೆ ಇರೋ ಬೇಕೂಫ ಆಗಿತ್ತು. ಅಂಥ ಸಂದರ್ಭದಲ್ಲಿ ನನ್ನ ಸೊಸೆ ಬಂದು, ಮಾವ ನನ್ನ ಗಂಡನಿಗೆ ಜಿಮ್ ಹಾಕ್ಸ್ಕೊಡಿ ಅಂತ ಕೇಳಿದ್ರು. ಅದನ್ನು ಮಾಡಿಕೊಡ್ತಾ ಇದ್ದೀನಿ. 24 ಗಂಟೆನೂ ಮುಖದಲ್ಲಿ ಉಗಿದ್ರೆ ಜಾಗನೇ ಇಲ್ಲ, ಅಷ್ಟು ಬಯಸ್ಕೊತಾ ಇದ್ದ. ಆಗ ನನ್ನ ಸೊಸೆ ಬಂದು, ಮಾವ ನನ್ನ ಗಂಡನಿಗೆ ಮರ್ಯಾದೆ ಕೊಡಬೇಕು ನೀವು ಅಂತ ಕೇಳಿಕೊಂಡ್ರು. ಒಂದು ಕಲ್ಲು ದೇವ್ರ ಮೂರ್ತಿ ಆದಮೇಲೆ ಜನರು ಆ ಮೂರ್ತಿಗೆ ಕೈ ಮುಗಿತಾರೆ. ಆದರೆ ಆ ಮೂರ್ತಿ ಕಲ್ಲನ್ನು ಕೆತ್ತದವನಿಗೆ ನಮಸ್ಕಾರ ಮಾಡಬೇಕಲ್ವ ಸರ್? ಆ ಕೆಲಸನ ನನ್ನ ಮಗ ಮಾಡಲಿಲ್ಲ. ಅದಕ್ಕೆ ಈ ಶಿಕ್ಷೆ ಸರ್. ಇವನನ್ನು ಕ್ಷಮಿಸೋಕ್ಕಾಗತ್ತಾ ಸರ್? ಹೇಳಿ ಸರ್. ನೀವು ಹೇಳೋದೆಲ್ಲ ಸರಿ, ಆದರೆ ಇದೇ ಸರ್, ಇದೇ ಭಾವನೆ. ಒಂದು ಸಲ ಕ್ಷಮಿಸ್ತಾರೆ ಅಂತ ಭಾವನೆ ಬಂದುಬಿಟ್ರೆ ಹೆಣ್ಣು ಮಕ್ಕಳ ಮೇಲೆ ಕೈ ಮಾಡೇ ಮಾಡ್ತಾರೆ ಸರ್. ಒಂದು ಸಲನೂ ಅದು ಬರದೇ ಹೋದರೆ ಯಾವ ಹೆಣ್ಣಿಗೂ ತೊಂದರೆನೇ ಆಗಲ್ಲ ಸರ್. ಮಾತೆತ್ತಿದ್ರೆ ನಾನೇನು ಕೈಯಲ್ಲಿ ಬಳೆ ತೊಟ್ಕೊಂಡು ಕೂತಿಲ್ಲ ಅಂತ ಹೇಳ್ತಾರಲ್ಲ ಈ ಗಂಡು ಮಕ್ಕಳು. ಹಾಗಾದರೆ ಕೈಗೆ ಬಳೆ ತೊಟ್ಕೊಂಡವರು ಎಲ್ಲನೂ ಅನುಭವಿಸ್ಕೊಂಡು ಕೂತಿದ್ದಾರೆ ಅಂತ ಅರ್ಥನಾ ಸರ್? ಸರ್, ಇತಿಹಾಸ ಪುರಾಣದ ಪುಟಗಳನ್ನು ತೆಗೆದು ನೋಡಿದ್ರೆ ಗೊತ್ತಾಗುತ್ತೆ ಬಳೆ ಅನ್ನೋದು ಎಷ್ಟು ಕೆಲಸ ಮಾಡಿದೆ, ಏನೇನು ಸಾಧನೆ ಮಾಡಿದೆ ಅಂತ. ಮನೆಗೆ ಸೊಸೆ ಬರ್ತಾಳೆ ಅಂದಮೇಲೆ 100 ಕಣ್ಣು ಆ ಮನೆ ಮೇಲೆ ಇರುತ್ತೆ. ಯಾವಾಗ ಜಗಳ ಶುರುವಾಗುತ್ತೆ, ಯಾವಾಗ ಒಂದು ಮನೆ ಇದ್ದಿದ್ದು 2 ಮನೆ ಆಗುತ್ತೆ, ಯಾವಾಗ ಅವ್ರ ವಿಷಯನ ಹೊರಗಡೆ ಹೋಗಿ ಆಡ್ಬೋದು, ಮಾತಾಡ್ಬೋದು ಅಂತ ಹೆಣ್ಣೆತ್ತವರು ನಂಬಿ ಇಲ್ಲಿ ಕಳಿಸಿದ್ರೆ ಇಂಥ ನನ್ನ ಮಕ್ಕಳು ಇಂಥ ಕೆಲಸ ಮಾಡೋದು. ಸರ್, ನಾನು ನಿಮಗೊಂದು ಪ್ರಶ್ನೆ ಕೇಳ್ತೀನಿ, ಉತ್ತರ ಕೊಡಿ. ಪಕ್ಕದ ಮನೆಯವರು ನಿಮ್ಮ ಹತ್ರ ಬಂದು, ನಾವು ಸ್ವಲ್ಪ ಹೊತ್ತು ಮನೆಯಿಂದ ಹೊರಗಡೆ ಹೋಗ್ತಾ ಇದ್ದೀವಿ, ಮನೆ ಕೀನ ನೀವು ಇಟ್ಕೊಳ್ಳಿ ಅಂತ ನಿಮ್ಮ ಹತ್ರ ಕೊಡ್ತಾರೆ ಅಂತ ಇಟ್ಕೊಳ್ಳಿ. ಆ ಕೀನ ನೀವು ಎಷ್ಟು ಜೋಪಾನವಾಗಿ ನೋಡ್ಕೊಳ್ತೀರಿ ಅಲ್ವಾ ಸರ್? ಅಂಥದ್ರಲ್ಲಿ ಒಂದು ಹೆಣ್ಣು ನಮ್ಮ ಮನೆಗೆ ಬಂದಿದ್ದಾಳೆ ಅಂದಮೇಲೆ ಅದನ್ನು ಇನ್ನೆಷ್ಟು ಚೆನ್ನಾಗಿ ನೋಡ್ಕೋಬೇಕು ಸರ್. ಆದರೂ ಇದೆಲ್ಲ ಯಾಕಾಗ್ತಾ ಇಲ್ಲ ಸರ್? ನನ್ನ ಹತ್ರ ಉತ್ತರ ಇಲ್ಲ ಸರ್. ಆದರೆ ನನಗೆ ಒಂದು ಆಸೆ ಅಂತೂ ಬಂತು. ನನಗೊಬ್ಳು ಮಗಳಿದ್ದಾಳೆ. ಅವಳಿಗೆ ಮದುವೆ ಮಾಡಿದ್ಮೇಲೆ ಅವಳಿಗೆ ಸಿಗೋ ಮಾವ ನಿಮ್ಮ ಹಾಗೆ ಇರಬೇಕು. ಧಿಕ್ಕಾರ ಪೊಲೀಸರಿಗೆ ಧಿಕ್ಕಾರ, ಧಿಕ್ಕಾರ ಧಿಕ್ಕಾರ ಧಿಕ್ಕಾರ, ಧಿಕ್ಕಾರ 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 ಧಿಕ್ಕಾರ